11ನೇ ತಾರೀಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬೆಂಗಳೂರು ಜಿಬಿ ಸಂಘಟನೆ ಮಾಡೋಕ್ಕೋಸ್ಕರ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಮಾಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ಆ ಪೂರ್ವಭಾವಿ ಸಭೆನ ತಾವರೆಕೆರೆ ಹೋಬಳಿ 6 ಪಂಚಾಯಿತಿಗಳ ಮುಖಂಡರನ್ನ ಇಲ್ಲಿ ಕರೆದಿ ಒಂದು ಆ ಸಭೆ ಬಗ್ಗೆ ಮತ್ತೆ ಆ ಸಭೆಗೆ ಹೆಚ್ಚಿನ ರೀತಿ ಯಶಸ್ವಿಗೊಳಿಸೋಕೆ ನಾವು ಯಾರ್ಯಾರು ಕಾರ್ಯಕರ್ತರು ಎಷ್ಟು ಜನ ಕರ್ಕೊಂಡು ಬರಬೇಕು ಏನು ಅದಕ್ಕೆ ಕಾರ್ಯಕ್ರಮದ ರೂಪುರೇಷೆಗಳೇನು ಅಂತ ಚರ್ಚೆಗೋಸ್ಕರ ಇವತ್ತು ನಾವು ನಮ್ಮ ಕಾರ್ಯಕರ್ತರನ್ನ ಸಭೆ ಕರೆದಿ ಇಲ್ಲಿ ಇವತ್ತು ತಾವರೆಕೆರೆ ಹೋಬಳಿಯಿಂದ ಎಷ್ಟು ಜನ ಕರ್ಕೊಂಡು ಹೋಗ್ಬೋದು ಮತ್ತೆ ಯಾವ ರೀತಿ ವ್ಯವಸ್ಥೆ? ನಾವು 4,000ರಿಂದ 5,000 ಜನನ ಇಡೀ 6 ಪಂಚಾಯತಿಂದ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ವ್ಯವಸ್ಥೆ ಯಾವ ರೀತಿ? ಬಸ್ಗಳ ವ್ಯವಸ್ಥೆ ಮಾಡಿದೀವಿ. ಬಸ್ಗಳ ವ್ಯವಸ್ಥೆ ಜೊತೆಗೆ ಅವ್ರಿಗೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ತಿಂಡಿ, ಬರ್ಬೇಕಾದ್ರೆ ಊಟ ಮತ್ತೆ ಅವರಿಗೆ ಕುಡಿಯೋಕೆ ನೀರು ಅದೆಲ್ಲ ವ್ಯವಸ್ಥೆ ಮಾಡಿ ಅತಿ ಜೋಪಾನವಾಗಿ ಕರ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ. 11ನೇ ತಾರೀಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬೆಂಗಳೂರು ಜಿಬಿ ಸಂಘಟನೆ ಮಾಡೋಕ್ಕೋಸ್ಕರ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಮಾಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ಆ ಪೂರ್ವಭಾವಿ ಸಭೆನ ತಾವರೆಕೆರೆ ಹೋಬಳಿ 6 ಪಂಚಾಯಿತಿಗಳ ಮುಖಂಡರನ್ನ ಇಲ್ಲಿ ಕರೆದಿ ಒಂದು ಆ ಸಭೆ ಬಗ್ಗೆ ಮತ್ತೆ ಆ ಸಭೆಗೆ ಹೆಚ್ಚಿನ ರೀತಿ ಯಶಸ್ವಿಗೊಳಿಸೋಕೆ ನಾವು ಯಾರ್ಯಾರು ಕಾರ್ಯಕರ್ತರು ಎಷ್ಟು ಜನ ಕರ್ಕೊಂಡು ಬರಬೇಕು ಏನು ಅದಕ್ಕೆ ಕಾರ್ಯಕ್ರಮದ ರೂಪುರೇಷೆಗಳೇನು ಅಂತ ಚರ್ಚೆಗೋಸ್ಕರ ಇವತ್ತು ನಾವು ನಮ್ಮ ಕಾರ್ಯಕರ್ತರನ್ನ ಸಭೆ ಕರೆದಿ ಇಲ್ಲಿ ಇವತ್ತು ತಾವರೆಕೆರೆ ಹೋಬಳಿಯಿಂದ ಎಷ್ಟು ಜನ ಕರ್ಕೊಂಡು ಹೋಗ್ಬೋದು ಮತ್ತೆ ಯಾವ ರೀತಿ ವ್ಯವಸ್ಥೆ? ನಾವು 4,000ರಿಂದ 5,000 ಜನನ ಇಡೀ 6 ಪಂಚಾಯತಿಂದ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ವ್ಯವಸ್ಥೆ ಯಾವ ರೀತಿ? ಬಸ್ಗಳ ವ್ಯವಸ್ಥೆ ಮಾಡಿದ್ದೀವಿ. ಬಸ್ಗಳ ವ್ಯವಸ್ಥೆ ಜೊತೆಗೆ ಅವ್ರಿಗೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ತಿಂಡಿ, ಬರ್ಬೇಕಾದ್ರೆ ಊಟ ಮತ್ತೆ ಅವರಿಗೆ ಕುಡಿಯೋಕೆ ನೀರು ಅದೆಲ್ಲ ವ್ಯವಸ್ಥೆ ಮಾಡಿ ಅತಿ ಜೋಪಾನವಾಗಿ ಕರ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ.